ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯಶೋದಾಸ್ ಕುಕ್ಕಿಂಗ್ ಚಾನಲ್. ವಿಡಿಯೋದಲ್ಲಿ ಮಂಗಳೂರು ಸ್ಪೆಷಲ್ ಆಗಿರೋ ಬನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಪಚ್ಚಬಾಳೆಹಣ್ಣು, ಒಂದು ಹಣ್ಣು ತುಂಬ ಹಣ್ಣಾಗಿ ಹೋಗಿತ್ತು, ಅದಕ್ಕೆ ವೇಸ್ಟ್ ಆಗುತ್ತಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಬಾಳೆಹಣ್ಣು, ಸಕ್ಕರೆ, ಮೊಸರು, ಮೈದಾ ಹಿಟ್ಟು, ಜೀರಿಗೆ, ಸೋಡಾ ಸ್ವಲ್ಪ ಒಂದು ಚಿಟಿಕೆಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋಕ್ಕೆ ಎಣ್ಣೆ. ಒಂದು ಬೌಲ್ಗೆ ಬಾಳೆಹಣ್ಣು ಹಾಕ್ಕೊಂಡು ಈ ಥರ ಇದು ತುಂಬ ಹಣ್ಣಾಗಿರೋದ್ರಿಂದ ಕೈಯಲ್ಲೇ ಈ ಥರ ಮಾಡ್ಬೋದು, ಇಲ್ಲಾಂದರೆ ನೀವು ಮಿಕ್ಸಿಲಿ ಕೂಡ ಹಾಕ್ಕೋಬೋದು. ನಾನು ಕೈಯಲ್ಲೇ ಮಾಡ್ತೀನಿ, ಬಾಳೆಹಣ್ಣು ತುಂಬ ಹಣ್ಣಾಗಿ ಹೋಗಿದೆ ಇವತ್ತು. ಅದಕ್ಕೆ ಇವಾಗ ನೋಡಿ ನುಣ್ಣು ಕಲಿಸ್ಕೋಬೇಕು, ಫುಲ್ಲು ನೈಸಾಗಿ ಅಂದರೆ ನೈಸಾಗಿ ಕಲಿಸ್ಕೋಬೇಕು. ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂತಿದ್ದೀನಿ. ಅದು ಇದ್ರ ಜೊತೆನೇ ಕಲಿಸ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಚಟ್ನಿನೂ ಮಾಡ್ತೀವಿ, ಅದಕ್ಕೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ, ನಾವು ತಿಂತೀವಿ, ನಮ್ಗೆ ಎಷ್ಟಿಷ್ಟನೋ ಅಷ್ಟು ಹಾಕೋಬೋದು ಉಪ್ಪನ್ನ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಬಿಟ್ಕೋಬೇಕು. ಈ ಥರ ಚೆನ್ನಾಗಿ ಕೈ ಹಿಡ್ಕೊಂಡು ಕಲಿಸ್ಕೊಬಿಟ್ಟು, ಇದು ನೋಡಿ ಫ್ರೆಂಡ್ಸ್, ಈ ಥರ ವಾಟರ್ ಆಯಿತು. ಈ ಥರ ಉಪ್ಪು, ಸಕ್ಕರೆ ಇದೆಲ್ಲ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸೋಡಾನು ಹಾಕ್ಕೊಂಬಿಡೋಣ, ಯಾಕೆಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತಾನೇ. ಇದು ಎಷ್ಟು 4 ಅವರ್ 5 ಅವರ್ ನೆನಿಬೇಕು, ನೆಂದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ ಬನ್ಸು, ದಪ್ಪಾಗಿ ಬರುತ್ತೆ. ಇದಕ್ಕೆ 1.5 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಇದೆಲ್ಲ ಮಿಕ್ಸ್ ಆಗಿದ್ದಕ್ಕೆ ಹಿಟ್ಟು ಹಾಕ್ಕೊಂಡು ಚಪಾತಿ ಹಿಟ್ಟಿದ್ದು ಅದಕ್ಕೆ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಸಿಡ್ಬೇಕು ಫ್ರೆಂಡ್ಸ್. ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ಕಲಿಸ್ಬೇಕು. ಕಲಸಿಟ್ಕೊಂಬಿಟ್ಟು ಅದನ್ನ ಇವಾಗ ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೀಟ್ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನೋಡಿ, ನೀರೇನು ಬೇಕಾಗಲ್ಲ ಅನಿಸುತ್ತೆ ನನಗೆ, ಯಾಕೆಂದರೆ ಇದೇ ಗಟ್ಟಿಯಾಗುತ್ತೆ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಹೋಟೆಲವರೆಲ್ಲ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಮೈದಾ ಹಿಟ್ಟು ಮಕ್ಕಳಿಗೆಲ್ಲ ಕೊಟ್ಟರೆ ಚೆನ್ನಾಗಾಗಲ್ವಲ್ಲ, ಅದಕ್ಕೆ ನಾನು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು ಗೋಧಿ ಹಿಟ್ಟಲ್ಲಿ. ಅದಕ್ಕೆ ನಾನು ಗೋಧಿ ಹಿಟ್ಟೆ ಹಾಕ್ತಾಯಿದ್ದೀನಿ. ಜೀರಿಗೆನೂ ಹಾಕಿದ್ದೀನಿ, 1 ಸ್ಪೂನ್ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಮತ್ತೆ ಹಾಕ್ಬಿಟ್ಟಿದ್ದೀನಿ. ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ, ಮೈದಾ ಹಿಟ್ಟು ಹಾಕ್ತಾಯಿಲ್ಲ. ಯಾಕೆಂದರೆ ಮಕ್ಳಿಗೆ ಮೈದಾ ಕೊಟ್ಟರೆ, ನೀವು ಬೇಕಾದ್ರೆ ಮೈದಾ ಹಿಟ್ಟು ಯೂಸ್ ಮಾಡ್ಬೋದು, ನೀವು ಮೈದಾ ಬೇಕಾದ್ರೆ ಯೂಸ್ ಮಾಡಿ. ನಾನು ಗೋಧಿ ಹಿಟ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತೆಳ್ಳಗಾಯಿತು, ಅದಕ್ಕೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಆ್ಯಡ್ ಮಾಡಿದ್ದೀನಿ. ಗಟ್ಟಿಯಾಗಿ ಕಲಸಿಟ್ರೆ 4-5 ಅವರ್ ನೆನಿಬೇಕಲ್ಲ, ಅದು ಮಾಮೂಲಿ ಇದಕ್ಕೆ ಬರುತ್ತೆ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಕಲಸಿರೋಕ್ಕೆ. ಇಷ್ಟು ಗಟ್ಟಿಯಾಗಿ ಕಲಸಿದ್ದೀನಿ. ಅಕಸ್ಮಾತ್ ಮೆತ್ತಗಾದ್ರೂ ನೀವು ಅದಷ್ಟು ಅವರ್ ನೆಂದಾದ್ಮೇಲೆ ಸ್ವಲ್ಪ ಮೆತ್ತಗಾದರೆ ನೀವು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟು ಆ್ಯಡ್ ಮಾಡ್ಕೊಂಡು ಅರಿಬೋದು. ನಾನು ಇಷ್ಟು ಗಟ್ಟಿ ಕಲಸಿದ್ದೀನಿ. ಚಪಾತಿಗಿಂತ ಗಟ್ಟಿಗಿರಬೇಕು. ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಗಟ್ಟಿಯಾಗಿರಬೇಕು. ಇದನ್ನು ಒಂದು ಕವರಲ್ಲಿ ಹಾಕಿಡ್ತೀನಿ, ಯಾಕೆಂದರೆ ಅದು ಮೇಲೆ ಒಂಥರ ಗಟ್ಟಿಯಾಗಿ ಬರೋದಲ್ಲ. ಈ ಥರ ಕವರ್ಗೆ ಹಾಕಿಟ್ರೆ ಹಂಗೆ ಇರುತ್ತೆ, ಚಪಾತಿ ಹಿಟ್ಟು ನೆನ್ಕೊಳ್ಳುತ್ತೆ ಒಳಗಡೆನೆ. ಈಗ ಈ ಥರ ಮುಚ್ಚಿ ಒಂದು 4-5 ಅವರ್ ಇದ್ರೆ, ಇನ್ನೂ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನೀವು ನಾಳೆ ಬೆಳಗ್ಗೆ ಮಾಡ್ಕೊತೀನಿ ಅಂದರೆ ನೈಟ್ ರೆಡಿ ಮಾಡಿ ಕೂಡ ಇಡ್ಬೋದು. ಒಂದು 4-5 ಅವರ್ ನೆಂದಿದ್ದನ್ನ ಮಿನಿಮಮ್ 4-5 ಅವರ್ ನೆನಿಬೇಕು.
ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಾಗಿದೆ ಹಿಟ್ಟು ಅಂತ. 5 ಅವರ್ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಗೂಡಂಗೆ ಬಂದಿದೆ ನೋಡಿ. ಇವಾಗ ಇದು ಚೆನ್ನಾಗಿ ಬರುತ್ತೆ. ಹಿಂಗೆ ಬಂದಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ. ಈಗ ಮಾಡ್ತೀನಿ ನೋಡಿ ಹೆಂಗೆ. ಎಣ್ಣೆ ಕಾಯಕ್ಕೆ ಇಡ್ತೀನಿ. ಎಣ್ಣೆ ಕಾಯೋದ್ರೊಳಗೆ ಇಷ್ಟು ದಪ್ಪ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಕೈಗೆ ಅಂಟಿಸ್ತಾ ಇಲ್ಲ, ಏನಿಲ್ಲ. ನಾನು ನೀರು ಹಾಕಿಲ್ಲ, ಮೊಸರು ಮತ್ತು ಬಾಳೆಹಣ್ಣು ತೋರಿಸಿದ್ದೀನಲ್ಲ ಅಷ್ಟು ಮಾತ್ರ ಹಾಕಿದ್ದೀನಿ ನೋಡಿ. ಇದಕ್ಕೆ ಯಾವ ಹಿಟ್ಟು ಬೇಡ, ಏನು ಬೇಡ ನೋಡಿ, ಅಂಟೋದಿಲ್ಲ. ಹಂಗೆ ಲಟ್ಟಿಸ್ಬೋದು, ತುಂಬ ತೆಳ್ಳಗೆ ಲಟ್ಟಿಸ್ಬಾರ್ದು. ಮೀಡಿಯಮು ಒಂದು ಸ್ವಲ್ಪ ದಪ್ಪಗೆ ಲಟ್ಟಿಸ್ಬೇಕು ನೋಡಿ ಫ್ರೆಂಡ್ಸ್. ಇಷ್ಟು ದಪ್ಪವಾಗಿ ಇದು ಮಾಡ್ಕೋಬೇಕು, ಹರ್ಕೋಬೇಕು. ಇದನ್ನು ಹಂಗೆ ಎಲ್ಲನೂ ಹರ್ಕೋತಾ ಇದ್ದೀನಿ. ಈಗೆಲ್ಲ ಈ ಥರ ಹರ್ಕೊಂಡಿದ್ದೀನಿ ನೋಡಿ. ಸೈಜ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹರ್ಕೊಬೋದು. ನಾನು ಅದೇ ತುಂಬ ತೆಳ್ಳಗೆ ಹರಿಬೇಡಿ, ಸ್ವಲ್ಪ ದಪ್ಪವಾಗಿ ಇರಲಿ. ಅದು ಚಪಾತಿ ಅಷ್ಟು ತೆಳ್ಳಗೆ ಬೇಡ, ಅದು ಬನ್ಸ್ ಅಲ್ವಾ, ಸ್ವಲ್ಪ ಉಬ್ಬು ಬರಬೇಕಲ್ಲ, ಅದಕ್ಕೆ ತೆಳ್ಳಗೆ ಹರಿಬೇಕು ಅಲ್ಲ, ದಪ್ಪವಾಗಿ ಹರಿಬೇಕು. ಸ್ವಲ್ಪ ಎಣ್ಣೆ ಕಾಯ್ದಿದೆ, ನಾನು ನೋಡ್ತೀನಿ. ಹಾಂ, ಕಾಯ್ದಿದೆ ಫ್ರೆಂಡ್. ನೀವು ಚೆಕ್ ಮಾಡ್ಕೊಬೋದು ಬೇಕಾದರೆ. ಇವಾಗ ಬಿಡ್ತಾ ಇದ್ದೀನಿ ಒಂದೊಂದನ್ನೇ ಬಿಡಬೇಕಿದ್ದೀನ, ಯಾಕೆಂದರೆ ಕಲರು ಚೆನ್ನಾಗಿ ಬಂದಿದೆ ನೋಡಿ. ಪೂರಿ ಥರ ಅಲ್ಲ, ಇದು ಪೂರಿ ಅಂದ್ಕೊಬೇಡಿ, ಬನ್ಸು ನೋಡಿ. ಇಷ್ಟು ಕಲರ್ ಬರಬೇಕು ಫ್ರೆಂಡ್ಸ್. ಮಂಗಳೂರು ಬನ್ ರೆಡಿ. ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರ್ತದೆ. ಈವ್ನಿಂಗ್ ಸ್ನ್ಯಾಕ್ ಥರನಾದರೂ ತಿನ್ಬೋದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್. ಅವ್ರು ಮಂಗಳೂರು ಕಡೆಯವರೆಲ್ಲ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ಗೆ ತಿಂತಾರೆ. ಹೋಟೆಲ್ಗಳಲ್ಲಿ ಮಧ್ಯಾಹ್ನ ಕೂಡ ಸಿಗುತ್ತೆ, ತಿನ್ಬೋದು, ಚೆನ್ನಾಗಿರ್ತದೆ. ಯಾವ ಟೈಮಲ್ಲಿ ಬೇಕಾದರೂ ತಿನ್ಬೋದು. ಇದರಲ್ಲಿ ಬಾಳೆಹಣ್ಣು, ಮೊಸರು ಎಲ್ಲ ಹೆಲ್ತಿ ಫುಡ್ಡೇ ಅಲ್ವ ಇರೋದು. ಮಕ್ಳು ಕೊಟ್ಟರು ಚೆನ್ನಾಗಿರ್ತೈತಿ. ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ನೋಡಿ ಫ್ರೆಂಡ್, ಗೂಡಾಗಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.